ಅವ್ರ ಯಜಮಾನನು ಅವ್ರ ಮಗ ಎಲ್ಲ ಬೆಳಿಗ್ಗೆ ಬಂದರು. ನಮಗಿದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ಏನಪ್ಪ ಅಂತ ಕೇಳಿದೆ, ಹಿಂಗೆ ಅಣ್ಣ ಬರಬೇಕು ಎಲ್ಲ ಗಲಾಟೆ ಆಗ್ತಾ ಇದೆ ಬಂದಿದ್ರು. ಬಂದು ನಾನೆಲ್ಲ ವಿಚಾರಿಸ್ದೆ, ಏನು ಈ ಜಮೀನು ಯಾರು ಉಳ್ತಾವ್ರಪ್ಪ ಅಂತ. ಆಜು ಬಾಜು ಅವ್ರನ್ನ ಒಂದು 4 ಜನಕ್ಕೆ ಬದಲಾಗಿ 8 ಜನ ಕೇಳಿದೆ. 8 ಜನ ಕೇಳಿದ್ರು. 8 ಜನ ಸುಮಾರು ವರ್ಷದಿಂದ, ಅಂದರೆ ಸುಮಾರು 25-30 ವರ್ಷದಿಂದ ಅವರೇ ಉಳ್ತಾವ್ರೆ ಅಂತ ಹೇಳಿದ್ರು. ಆಮೇಲೆ ಆಜು ಬಾಜುನವರು ಆಮೇಲೆ ಗಂಗಮ್ಮನೇ ಉಳ್ತಾವ್ರಿ ಅಂತ ಆಜು ಬಾಜುನವರೆಲ್ಲ ಹೇಳಿದ್ರು. ಈಗ ಯಾವುದೇ ಎಫ್ಸಿಯಲ್ಲಿ ಬಂದು ಕೇಳಿದ್ವಿ, ತಾವೇ ಕೇಳಲಿ, ಗೋಮಾಳ ಉತ್ತಿದ್ರೆ ಆಜು ಬಾಜು ಅವ್ರನ್ನ ಕೇಳ್ತಾರೆ, ಅವ್ರಿಗೆ ಮಾಹಿತಿ ತಗೊಂತಾರೆ. ನೀನು ಎಷ್ಟು ವರ್ಷದಿಂದ ಉಳ್ತೀಯಮ್ಮ ಅಂತ ಕೇಳ್ತಾರೆ, ಅವ್ರನ್ನ ಕೇಳ್ತಾರೆ. ಅಷ್ಟೇ ಅದಕ್ಕೆ ಮಾಹಿತಿ. ಗೌರ್ಮೆಂಟ್ ಜಮೀನಿಗೆ ಡಾಕ್ಯುಮೆಂಟ್ ಇಲ್ಲ. ಡಾಕ್ಯುಮೆಂಟ್ ಕೊಡೋ ತನಕನೂ ಅದು ಹಂಗೆ ಇರ್ತದೆ. ಉಳ್ತಾ ಇರೋರೆ ಅದು ಆ ಉಳ್ತಾ ಇರೋ ಆಜು ಬಾಜು ಅವರು ಅವ್ರ ಅರ್ಜಿ ಹಾಕಿದ್ದಾರೆ. ಅರ್ಜಿ ಮಾಹಿತಿ ಮೇಲೆ ಡಾಕ್ಯುಮೆಂಟ್ ಮಾಡೋದು. ಅವ್ರ ಅರ್ಜಿ 39 ಅಂತ ಹೇಳಿದ್ದಾರೆ. 39ಕ್ಕೆ ಡಾಕ್ಯುಮೆಂಟ್ ಆಗಿದಂತೆ ಅದಕ್ಕೆ ಇರಲಿ. 41ಕ್ಕೆ ಬರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದೇ ಥರ ಮಾಡಿದ್ರೆ ನಾಳೆ ಸವರ್ಣೀಯರಿಗೂ ದಲಿತರಿಗೂ ಭಾಳ ದೊಡ್ಡ ಗಲಾಟೆ ಆಗ್ತದೆ. ಇದು ಆಗಬಾರ್ದು. ಅದಕ್ಕೆ ನಾನು ಒಂದು ಸತಿ ಅವ್ನು ಚೆನ್ನಕೇಶ್ವರಂಗೆ ಹೇಳ್ತೀನಿ, ಬೇಡ ಕಣೆ ಇವೆಲ್ಲ ಮಾಡೋದು ಬೇಡ, ಸರಿ ಇಲ್ಲ ಅಂತ ಹೇಳ್ತೀನಿ. ಅದ್ರ ಮೇಲೆ ಬಂದರೆ ಭಾಳ ಕಷ್ಟ ಆಗ್ತದೆ. ಆಮೇಲೆ ತಹಸೀಲ್ದಾರ್ ಸ್ಪಾಟಿಗೆ ಬಂದು ಅವ್ರು ಪರಿಶೀಲನೆ ಮಾಡಿ ಏನು ಮಾಹಿತಿ ಕೊಡ್ತಾರೆ ಅಂತ ತನಕ ಎಲ್ಲರೂ ಇರ್ತೀವಿ. ಆಮೇಲೆ ತಹಸೀಲ್ದಾರ್ ಸಾಹೇಬ್ರು ಏನು ಹೇಳ್ತಾರೆ ಆದರೂ ಮಾಹಿತಿ ಮೇಲೆ ನಾವು ಅಷ್ಟೇ ಬೇರೆ ಇನ್ನೇನು ಹೇಳೋಕ್ಕಾಗ್ತದೆ. ಮಾಜಿ ಮೆಂಬರು ನಾನು. ಇಲ್ಲಿ ತುಂಬ ಒಡನಾಟ ಐತಿ ಊರು ನಮಗೂ. ಅದೇ ಊರೇ ಅದು ನಮ್ಮ ಗುಡೇಮಳ್ಳಿ ಸೇರಿದ್ದ ಸರ್ವೆ ನಂಬರ್ ಇದು. ಹಾಗಾಗಿ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಐತಿ 139ರದ್ದು. ಆರಾಮಾಗಿ ಸೆಟಲ್ಮೆಂಟ್ ಮಾಡ್ಕೊಂಡಂತ ಒಂದು ಚಿಕ್ಕ ಕೆಲಸಕ್ಕೆ ಖಾಲಿ ಜಾಗ ಹುಡುಕೊಂಬಂದು ಖಾಲಿ ಜಾಗ ಕೂತ್ಕೊಂಡು ನಮ್ಮದೇ ಜಾಗ ಇದು ಅಂತ ಕೂತ್ಕೊಂಡ್ರೆ ಉಳುಮೆ ಮಾಡ್ತೀರಾ ಬಡ ಹೆಂಗ್ಸ್ ಎಲ್ಲಿಗೋಗ್ಬೇಕು? ಅವ್ರಿಗೆ ಯಾವ್ದು ಜಾಗ ಇಲ್ಲ. ಅವ್ರ ಹತ್ರ ದಾಖಲಾತಿ ಇದೆ 139ಕ್ಕೆ ಆಲ್ರೆಡಿ ದಾಖಲಾತಿ ಇದೆ. ತಹಸೀಲ್ದಾರ್ ಅರ್ಜಿ ಕೊಟ್ಟು 139ರಲ್ಲಿ ಅವ್ರ ಜಾಗ ಬಿಡಿಸ್ಕೊಂಡು ಬಿಟ್ಟು 141ಕ್ಕೆ ಬಂದು ದೌರ್ಜನ್ಯ ಮಾಡಿ ದಲಿತರು ಸವರ್ಣ ಇವೆಲ್ಲ ಜಾತಿ ಬೇಕಿಲ್ಲ ಸರ್. ನಾವೆಲ್ಲ ಮನುಷ್ಯರಾಗಿ ಬಾಳ್ಬೇಕು ಅಂತ ಬಾಳ್ತಿದ್ವಿ ನಾವಿಲ್ಲಿ. ಅವರಲ್ಲಿ ನೋಡಿ ಈಗ ಪೊಲೀಸರ ಹೊರಟೋಗ್ಲಿ ಬೇಕಾದ್ರೆ ನಾವು ಅವರು ಇರಲಿ ನಾವು ಇರ್ತೀವಿ. ಗಲಾಟೆ ಗುಡೇಮಳ್ಳಿ ಸೋಲೂರು ಹೋಬಳಿನಲ್ಲಿ ಗಲಾಟೆ ಆಗಿಲ್ಲ. ನಾವು ಗಲಾಟೆ ಮಾಡಕ್ಕೆ ಬಂದಿರೋಲ್ಲ. ಅವರು ನಮ್ಮ ಹುಡುಗರೇ, ನಾವು ಅವ್ರವರೆಲ್ಲ ಒಂದೇ ಊರಲ್ಲಿ ಬಾಳ್ತಿರೋರು. ಇಲ್ಲಿ ಎಮ್ಮನ್ಗೆ ಅನ್ಯಾಯ ಆಗಿದೆ ಅಂತ ಬಂದಿದ್ದೀವಿ ಹೊರತು ಜಾತಿ ನೋಡಿ ಬಂದಿಲ್ಲ. ಇಲ್ಲಿ ಎಲ್ಲ ಜನಾಂಗದವ್ರು ಇದ್ದೀವಿ. ಇಲ್ಲಿ ದಲಿತರು ಇದ್ದಾರೆ ನಮ್ಮ ಜೊತೆನಲ್ಲಿ. ಈಗ ಎಲ್ಲ ಜನಾಂಗ ಇದ್ದೀವಿ, ಎಲ್ಲ ಪಕ್ಷದವ್ರು ಇದ್ದೀವಿ. ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತಿದ್ವಿ. ಆ ಎಮ್ಮನ್ಗೆ 141 ಎಮ್ಮ ಉಳುಮೆ ಮಾಡ್ತಾರೆ. 141 ಎಮ್ಮನ್ ಬಿಡಬೇಕು. ಅವ್ರದ್ದೇನು 139 ಡಾಕ್ಯುಮೆಂಟ್ಸ್ ಆ ಜಾಗಕ್ಕೆ ಅವ್ರು ಹೋಗ್ಬೇಕು ಅಷ್ಟೇ ನಾನು ಕೇಳ್ಕೊತಾ ಇರೋದು. ಇಲ್ಲ ಅಂತ ಹೇಳ್ತಿಲ್ಲ. 139 ಅವ್ರಿಗೆ ಏನಿದೆ ಪೇಪರು ಅಲ್ಲಿಗೆ ಹೋಗ್ಲಿ ಅಂತ ನಾವು ಕೇಳ್ಕೊತಿದ್ವಿ ಸರ್ ಅಷ್ಟೇ. ಈಗ ನೀವು ಒಂದು ಪ್ರಶ್ನೆ ಮಾಡಿದ್ರಿ, ಎಲ್ಲ ಲೀಡ್ರುಗಳು ಸಪೋರ್ಟ್ ಮಾಡ್ತಾರೆ, ಬಾಬಣ್ಣೊಬ್ರು ದಲಿತ ವಿರೋಧಿ ಅಂತ. ಇಲ್ಲಿ 150-200 ಜನ ಲೀಡ್ರುಗಳು ಬಂದವ್ರೆ. ಯಾರು ನಮಗೆ ಸಪೋರ್ಟ್ ಮಾಡ್ತಾವ್ರೆ ನಾವು ಸೋಲೂರು ಹೋಬಳಿಲಿ ಯಾವ ತಂಟೆ ತಗರಾಲು ಇಲ್ಲ. ಯಾವ ಸವರ್ಣೀಯರಿಗಾಗಲಿ ದಲಿತರಿಗಾಗಲಿ ಯಾವ ಅಡಚಣೆನೂ ಇಲ್ಲ. ಈಗ ಇದೊಂದು ಅಡಚಣೆ ಮಾಡ್ತಿರೋರು ಚೆನ್ನಕೇಶ್ವರ. ಇದು 2 ವರ್ಷದಿಂದ ನಡೀತಿರೋದು. ಹೋದ ವರ್ಷನೂ ಹೋಗಿದ್ದೋ ನಾವು. ಹೋದ ವರ್ಷ ಸ್ಟೇಷನಲ್ಲಿ 139 ನಮ್ಮ ಜಾಗ ಅಂತ ಹೇಳಿದ್ರು. ನವೀನ್ ಸರ್ ಇದ್ರು ಹಿಂದೆ ಸರ್ಕಲ್ ಇನ್ಸ್ಪೆಕ್ಟ್ರು. ಈಗ 139 ಅಲ್ಲ 141 ಅಂತ ಬಂದವ್ರೆ. ದೌರ್ಜನ್ಯ ಮಾಡ್ತಿರೋರು ಅವರು. ಬಾಬಣ್ಣನ ದಲಿತ ವಿರೋಧಿ ಅಂತ ಅವ್ರು ಹೇಳಿದ್ರಲ್ಲ, ಈಗ ದಲಿತರನ್ನ ಕೇಳ್ಬೇಕು ನೀವು. ಚೆನ್ನಕೇಶ್ವರ ಒಬ್ಬರೇ ಅಲ್ಲ, ಈಗ ದಲಿತರನ್ನ ಎಲ್ಲ ಜಾತಿಲೂ ದಲಿತರು ಅವರೇ. ದಲಿತರು ಅಂತ ನಾವು ಯಾರನ್ನೂ ದಲಿತ ಅಂತ ಬಿಂಬಿಸಿಲ್ಲ ನಾವು. ಇವ್ರನ್ನ ದಲಿತ ವಿರೋಧಿ ಅಂತ ಬಿಂಬಿಸ್ಬೇಕಂದ್ರೆ ಯಾವ್ಯಾವ ಲೀಡ್ರ್ ಅವ್ರಿಗೆ ಸಪೋರ್ಟ್ ಮಾಡೋರೆ, ಬಾಬಣ್ಣ ಒಬ್ರು ಯಾಕೆ ವಿರೋಧ ಮಾಡೋರು ಅಂತ ನೀವು ಹೆಸರು ಕೇಳಬೇಕಿತ್ತು. ಯಾವ ಲೀಡ್ರುಗಳು ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಬಾಬಣ್ಣ ಒಬ್ರು ವಿರೋಧ ಮಾಡಿದಾರೆ ಅಂತ ನಿಮ್ಮ ಹತ್ರ ಹೇಳಿದ್ರಲ್ಲ, ಒಂದು 10-15 ಜನ ಲೀಡ್ರುಗಳು ಹೆಸರು ಕೇಳಿ ಅವ್ರಿಗೆ. ಇಲ್ಲಿ ನಮ್ಮಲ್ಲಿ ಪಕ್ಷ ಪಾರ್ಟಿ ಇಲ್ಲ. ನಮ್ಮ ಸೋಲೂರು ಹೋಬಳಿಲಿ ಜನತಾದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಅನ್ಯಾಯದ ಪರ ಯಾರೂ ಇಲ್ಲ. ಇಲ್ಲಿ ಅನ್ಯಾಯದ ವಿರುದ್ಧನೇ ಇರೋದು. ಯಾರಿಗೆ ತೊಂದರೆ, ಈಗ ಅವ್ರಿಗೆ ತೊಂದರೆ, ಈ ಗಂಗಮ್ಮ ಅವರು ಅವ್ರಿಗೆ ಪ್ರಾಬ್ಲಮ್ ಮಾಡಿದರೆ ನಾವು ಗಂಗಮ್ಮ ಅವ್ರನ್ನೇ ಸುಮ್ಮನಿರ್ಸ್ತಿದ್ದೋ. ಸೋಲೂರು ಹೋಬಳಿಲಿ ಯಾರು ಪಕ್ಷ ಪಾರ್ಟಿ ಅಂತ ಇಲ್ಲ, ನ್ಯಾಯದ ಪರನೇ, ಅನ್ಯಾಯದ ವಿರುದ್ಧನೇ ಇರೋದು ನಮ್ಮ ಜನ. ಈ ಬಾಬಣ್ಣ ಯಾವುದೇ ಕಾರಣ ನೀವು ಈ ವಿಚಾರನ ಹೈಲೈಟ್ ಮಾಡೋದಕ್ಕೆ ಮೊದಲು ಬಾಬಣ್ಣ ದಲಿತರು ವಿರೋಧಿ ಅಂತ ಅವ್ರು ಹೇಳ್ಬೇಕಾದ್ರೆ ಸುಮಾರು ಜನ ದಲಿತರು ಬೇಕಾದ್ರೆ ಇಂಟರ್ವ್ಯೂ ಮಾಡಿ ನೋಡಿ ನೀವು. ಅದೆಲ್ಲ ಪ್ರಚಾರ ಮಾಡಬಾರ್ದು.